ಸ್ವಾಗತ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಉದ್ಯಮಿ ಹಾಗೂ ಸಮಾಜ ಸೇವಕ ಬೂದಾಳ ಬಿ.ವಿ. ರವೀಂದ್ರರವರ 70ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಪುರುಷರಿಗೆ ಪ್ಯಾಂಟ್ ಶರ್ಟ್, ಮಹಿಳೆಯರಿಗೆ ಅರಿಶಿನ ಕುಂಕುಮ ಸೀರೆ ಜೊತೆಗೆ ಬಾಗಿನ ಅರ್ಪಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಶಿಡ್ಲಘಟ್ಟ ಜಂಗಮಕೋಟೆ ಮಾರ್ಗದ ಬೆಳ್ಳೂಟಿ ಗೇಟ್ ಬಳಿ ಇರುವ ಬಿ.ವಿ. ರವೀಂದ್ರರವರ ಒಡೆತನದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯ ಆವರಣದಲ್ಲಿ ಉದ್ಯಮಿ ಹಾಗೂ ಸಮಾಜ ಸೇವಕ ಬೂದಾಳ ಬಿ.ವಿ. ರವೀಂದ್ರರವರ 70ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನ ಅವರ ಕುಟುಂಬಸ್ಥರು ಹಮ್ಮಿಕೊಂಡಿದ್ದು, ಹುಟ್ಟುಹಬ್ಬದ ಪ್ರಯುಕ್ತ ಕೇಕ್ ಕತ್ತರಿಸಿ, ಸಿಹಿ ತಿನ್ನಿಸಿ, ಮಹಿಳೆಯರಿಗೆ ಬಾಗಿನ ಅರ್ಪಿಸಿ, ಪುರುಷರಿಗೆ ಬಟ್ಟೆಯನ್ನ ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿ.ವಿ. ರವೀಂದ್ರರವರು, ನಾನು ಅನೇಕ ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದು, ನಮ್ಮ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಅನೇಕ ಬಡವರಿಗೆ, ನಿರ್ಗತಿಕರಿಗೆ ದಾನ ಧರ್ಮ ಮಾಡುತ್ತಾ ಬಂದಿರುತ್ತೇವೆ. ಈಗ ನನ್ನ 70ನೇ ವರ್ಷದ ಹುಟ್ಟುಹಬ್ಬವನ್ನು ನನ್ನ ಕುಟುಂಬದ ಸದಸ್ಯರು ಆಚರಣೆ ಮಾಡುತ್ತಿದ್ದು, ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಸುಮಾರು 30ರಿಂದ 40 ಜನಕ್ಕೆ ಬಟ್ಟೆಯನ್ನ ದಾನ ಹಾಗೂ ಮಹಿಳೆಯರಿಗೆ ಬಾಗಿನ ಅರ್ಪಿಸುತ್ತಿದ್ದೇವೆ. ಅದಕ್ಕೆ ಸಾಥಾಗಿ ನನ್ನ ಮಕ್ಕಳು, ಸೊಸೆಯಂದರು, ನನ್ನ ಕುಟುಂಬದವರು ನನಗೆ ತುಂಬಾ ಸಹಕಾರ ನೀಡಿ ಈ ತರ ಧರ್ಮದ ಕಾರ್ಯ ಮಾಡುವುದಕ್ಕೆ ಸಹಕಾರಿಯಾಗಿರುತ್ತಾರೆ ಎಂದು ತಿಳಿಸಿದರು. ಶ್ರೀ ಬಿ.ವಿ. ರವೀಂದ್ರ ಆದ ನಾನು ಶಿಡ್ಲಘಟ್ಟ ನಿವಾಸಿಯಾಗಿದ್ದು ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ನಿರ್ಮಾಣ ಮಾಡಿರುತ್ತೇನೆ. ನಾನು ಸುಮಾರು ಒಂದು 30 ವರ್ಷ ವಯಸ್ಸಿನಲ್ಲಿ ವ್ಯಾಪಾರಕ್ಕೆ ಬಂದಿದ್ದು, ಆವತ್ತಿಂದ ಬಡವರ ಸೇವೆ ಮಾಡುತ್ತಾ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿಕೊಂಡು ಆ ಟ್ರಸ್ಟ್ ಮುಖಾಂತರ ಬಡವರಿಗೆ ದಾನ ಧರ್ಮ ಮಾಡುತ್ತಾ ಬಂದಿದ್ದೀವಿ. ಈಗ ನಾನು 80ನೇ ವರ್ಷದ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ. ಇವತ್ತು ಒಂದು ಸುಮಾರು ಒಂದು 30-40 ಜನಕ್ಕೆ ಬಟ್ಟೆ ದಾನ ಧರ್ಮ ಮಾಡ್ತಾಯಿದ್ದೀವಿ. ಅದಕ್ಕೆ ಸಾಥಾಗಿ ನನ್ನ ಮಕ್ಕಳು ಮತ್ತು ಸೊಸೆಯಂದರು, ನನ್ನ ಕುಟುಂಬದವರು ಎಲ್ಲ ನನಗೆ ಸಹಕಾರ ನೀಡಿ ಈ ಥರ ಧರ್ಮದ ಕಾರ್ಯ ಮಾಡೋಕ್ಕೆ ಸಹಕಾರಿಯಾಗಿರ್ತಾರೆ. ಅದೇ ಧರ್ಮದ ಕಾರ್ಯ ನಾವು ಇನ್ನೂ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಇದೇ ರೀತಿ ಹುಟ್ಟುಹಬ್ಬ ಇದಕ್ಕೆ ಮುಂಚೆ ತಮ್ಮ ಮಕ್ಕಳು ಎಲ್ಲ ಕುಟುಂಬದವ್ರು ಮಾಡಿದ್ರೆ ಯಾವಾಗಾದರೂ? ಮಾಡಿದ್ರಿ. ಇದು 3ನೇ ವರ್ಷದ ಮಾಡ್ತಾಯಿದ್ವಿ. ಇದಕ್ಕೆ ಮುಂಚೆ 2-3 ವರ್ಷನೂ ಮಾಡಿದ್ವಿ. ಈ ಸಲ ಸ್ವಲ್ಪ ವಿಜೃಂಭಣೆಯಾಗಿ ಆಚರಿಸ್ತಾ ಇದ್ದೀವಿ ಅಂತ. ನನಗೇನು ಏನೂ ಇಲ್ಲ. ದೇವರು ಚೆನ್ನಾಗಿಟ್ಟಿದ್ದಾನೆ. ಎಲ್ಲ ರಂಗದಲ್ಲೂ, ವ್ಯವಹಾರದಲ್ಲೂ ಮತ್ತು ವ್ಯವಸಾಯದಲ್ಲೂ ಎಲ್ಲ ರೀತಿಯಾಗೂ ಲಾಭನೂ ಇದೆ. ಯಾವುದೇ ಅಂತ ಕಷ್ಟ ಕಾರ್ಪಣ್ಯಗಳು ನಾನು ಅನುಭವಿಸ್ಕೊಂಡು ಬಂದಿಲ್ಲ. ನಮ್ಮ ತಂದೆ ತಾಯಿ ಸಹಕಾರ ಇಲ್ದಿರೇ ನಾನು ಇಷ್ಟು ಮಟ್ಟಕ್ಕೆ ಬೆಳೆದಿದ್ದೀನಿ. ನನ್ನ ಸ್ವಂತ ಕಷ್ಟ ಕಾರ್ಪಣ್ಯದಿಂದ ಸಂಪಾದನೆ ಮಾಡಿ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೇನೆ. ದೇವರು ನನ್ನ ಬೆನ್ನೆಲುಬಾಗಿ ನಿಂತು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾನೆ. ಈ ಧರ್ಮ ಸಹಕಾರದಿಂದ ನನಗೆ ಸಹಾಯ ಮಾಡಿದ್ದೇನೆ. ಎಲ್ಲ ರೀತಿಯಲ್ಲೂ ನಾನು ವ್ಯವಹಾರದಲ್ಲಿ ಮುಂದುವರೆದಿದ್ದೀನಿ ಮತ್ತು ದಾನ ಧರ್ಮದ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ತಮ್ಮ ಜೀವನಕ್ಕೆ ಏನು ವೃತ್ತಿ ಮಾಡ್ತೀರಾ ತಾವು? ವ್ಯಾಪಾರ ಮಾಡ್ಕೊಂಡು ರೇಷ್ಮೆ ವ್ಯಾಪಾರ ಮಾಡ್ತಾಯಿದ್ದೀನಿ, ವ್ಯವಸಾಯ ಮಾಡ್ತಾಯಿದ್ದೀನಿ. ನಮ್ಮ ಸ್ವಂತ ಉದ್ಯೋಗ ವ್ಯವಸಾಯ. ನಮ್ಮ ತಂದೆ ತಾಯಿಯಿಂದ ಬಂದಿದ್ದು ವ್ಯವಸಾಯ. ನಾನು ಹೊಸದಾಗಿ ವ್ಯಾಪಾರಕ್ಕೆ ಬಂದು ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ತಾಯಿದ್ದೀನಿ. ಈ ಸಂದರ್ಭದಲ್ಲಿ ಮಾತನಾಡಿದ ಬಿ.ಆರ್. ನವೀನ್ ಕುಮಾರ್ ಅವರು, ನಮ್ಮ ತಂದೆಯವರ 70ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದೇವೆ. ನಮ್ಮ ತಂದೆಯವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿ, ದೇವರ ಕೃಪೆಯಿಂದ ಈ ಬಾರಿ ಅವಕಾಶ ಸಿಕ್ಕಿದರೆ ರಾಜಕೀಯಕ್ಕೆ ಬರುವುದಾಗಿ ತಿಳಿಸಿದರು. ಬಿ.ಆರ್. ನವೀನ್ ಕುಮಾರ್ ಆದ ನಾನು ಬಿ.ವಿ. ಬೂದಾಳ ರವಿ ಅವರ ಮಗ, ದೊಡ್ಡ ಮಗನಾದ ನಾನು ನವೀನ್ ಅಂತ. ನಮ್ಮ ತಂದೆಯವರ 70ನೇ ವರ್ಷದ ಹುಟ್ಟಿದ ಹಬ್ಬದ ಅಂಗವಾಗಿ ಇವತ್ತಿನ ಕಾರ್ಯಕ್ರಮಗಳೇನೆಂದರೆ, ನಮ್ಮ ಕುಟುಂಬದವರು ನಾವು ಎಲ್ಲ ಸೇರಿ ಬಟ್ಟೆ ಕೊಡ್ತಾಯಿದ್ದೀವಿ ಒಂದು 30-40 ಜನಕ್ಕೆ. ಮತ್ತು ಹಂಗೆ ಅನುದಾನ ಮಾಡ್ತಾಯಿದ್ದೀವಿ. ಈಗ ಚುನಾವಣೆ ಹತ್ತಿರದಲ್ಲಿದೆ, ಚುನಾವಣೆಗೆ ಬರ್ತೀರಾ ಸರ್? ಚುನಾವಣೆ ಬಗ್ಗೆ ಅಂಥದ್ದೇನಿಲ್ಲ. ನಮ್ಮಪ್ಪ ಅವರ 70ನೇ ವರ್ಷದ ಹುಟ್ಟುಹಬ್ಬ ವಿಜೃಂಭಣೆಯಾಗಿ ಮಾಡಬೇಕು ಅಂತ ನಮ್ಮದೊಂದು ಆಸೆ ಇತ್ತು, ಮಾಡಿದ್ದೀರಿ. ದೇವರು ಇನ್ನೂ ಚೆನ್ನಾಗಿ ನಮ್ಮನ್ನು ಚೆನ್ನಾಗಿ ಕೃಪೆ ಇದ್ದರೆ ಇನ್ನೂ ನಾಳೆ ವರ್ಷ ಇನ್ನೂ ಚೆನ್ನಾಗಿ ಆಚರಿಸ್ತೀರಿ. ದೇವ್ರ ಕೃಪೆ ಇದ್ದರೆ ಬರೋಣ, ಅದಕ್ಕೂ ಏನು ತೊಂದರೆ ಏನಿಲ್ಲ. ದೇವರ ಆಶೀರ್ವಾದ ಇದ್ದರೆ ಬರೋಣ ಅಂತ ಮುನ್ಸೂಚನೆ ಕೊಡ್ತಾ ಇದ್ದೀರಾ? ಹೌದೌದು. ಇದೇ ಸಂದರ್ಭದಲ್ಲಿ ಬೂದಾಳ ನವೀನ್ ಕುಮಾರ್, ಕಿರಣ್ ಕುಮಾರ್, ದೊಡ್ಲ ಹಾಲಿನ ಡೀಲರ್ ಮಂಜುನಾಥ್, ಸಿಲ್ಕ್ ಮರ್ಚೆಂಟ್ ಮಂಜು, ಶಿಡ್ಲಘಟ್ಟ ಚಂದು, ರಾಮಾಂಜಿ, ಮಳಮಾಚನಹಳ್ಳಿ ದ್ಯಾವಪ್ಪ, ಜೈಪಾಲ್ ರೆಡ್ಡಿ ಹಾಗೂ ಬಿ.ವಿ. ರವೀಂದ್ರ ಕುಟುಂಬದವರು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ.